ಏನಿದು ಕ್ರಾಂತಿ? ಇದೇ ಕ್ರಾಂತಿ ಮೇಡಮ್. ಈ ಮೀಟಿಂಗ್ ನೇರ ಪ್ರಸಾರ ಆಗಬೇಕು, ಜನ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರಂತೆ. ನನ್ನ ಲೈಫು ಓಪನ್ ಬುಕ್ಕು, ನನ್ನ ವ್ಯವಹಾರ ಕ್ಲೀನ್ ಬುಕ್ ಮೇಡಮ್. ರಿಕ್ವೆಸ್ಟ್ ಮಾಡಿರಲಿಲ್ಲ, ಡಿಮಾಂಡ್ ಮಾಡಿದ್ದೆ. ತಪ್ಪು ಮಾಡಿ ಸಾಧಕಂತರ ಮಾತಾಡ್ತಾ ಇದ್ದೀರಾ. ಗೆಲ್ಲೋಕಾಗ್ದಿರೋ ಯುದ್ಧ ಮಾಡ್ತಿದ್ದೀರಾ ಅಂತ ನಿಮ್ಗನ್ಸಿಲ್ವಾ? ನೀವು ಕರೆದಿದ್ದೀರಾ ಅಂತಂದರೆ ನಾನು ಗೆದ್ದಿದ್ದೀನಿ ಅಂತಲ್ವಾ ಮೇಡಮ್? ವಿದ್ಯಾಭ್ಯಾಸ ಮಕ್ಕಳ ಮೂಲಭೂತ ಹಕ್ಕು. ಮಕ್ಕಳೋದೋ ಶಾಲೆಗಳನ್ನು ಮುಚ್ಚಿ ಅವ್ರಿಗೆ ಶಿಕ್ಷಣ ಸಿಗದೇ ಇರೋ ಹಾಗೆ ಮಾಡಿರೋದು ಕಾನೂನು ಪ್ರಕಾರ ಅಪರಾಧ. ಈ ಕ್ಷಣ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಮಾಡೋಕ್ಕಾಗಲ್ಲ ಮೇಡಮ್. ನನ್ನ ಅರೆಸ್ಟ್ ಮಾಡಿದ್ರೆ ಅದೇ ಕಾನೂನು ಪ್ರಕಾರ ನಿಮ್ಮ ಮಂತ್ರಿಗಳನ್ನ ಹಾಗೆ ಅವ್ರ ಸ್ನೇಹಿತರನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ಮಾಡ್ತೀರಾ ಮೇಡಮ್? ಮಿಸ್ಟರ್ ಕ್ರಾಂತಿ, ನೋ ಯೋರ್ ಲಿಮಿಟ್ಸ್. ಸರ್ಕಾರದ ಎದುರು ಮಾತಾಡ್ತಾ ಇದ್ದೀರಾ, ತಪ್ಪು ಮಾತಾಡೋ ಹಾಗಿಲ್ಲ. ಸರ್ಕಾರಿ ವಿದ್ಯಾಮಂದಿರ ಶ್ರೀಕಂಠಯ್ಯ ಮೇಸ್ಟ್ರು ಸ್ಟೂಡೆಂಟ್ ಮೇಡಮ್. ನಾನು ಊಟ ಮಾಡಕ್ ತೆಗಿಯೋ ಬಾಯಿ ಪ್ರಶ್ನೆ ಮಾಡಕ್ಕೂ ತೆಗಿಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ 12,000 ಸರ್ಕಾರಿ ಶಾಲೆಗಳು ಮುಚ್ಚಿಬಿಟ್ರು. ಯಾರಿಗೂ ತಪ್ಪಾಗಿ ಕಾಣಿಸ್ಲಿಲ್ಲ. ಆ ಶಾಲೆಯಲ್ಲಿ ಕೆಲಸ ಮಾಡೋ ಎಷ್ಟೋ ಸಾವಿರ ಜನ ಮೇಸ್ಟ್ರುಗಳು ಕೆಲಸ ಕಳ್ಕೊಂಡ್ರು. ಯಾರಿಗೂ ತಪ್ಪಾಗಿ ಕಾಣಿಸ್ಲಿಲ್ಲ. ಆ ಶಾಲೆಯಲ್ಲಿ ಓದ್ತಾರ ಮಕ್ಕಳು ಅಕ್ಷರದಿಂದ ದೂರ ಆದ್ರು. ಎಷ್ಟೋ ಸಾವಿರ ಜನ ಮಕ್ಕಳು ಬಾಲ್ ಕಾರ್ಮಿಕರಾಗೋದ್ರು. ಯಾರಿಗೂ ತಪ್ಪಾಗಿ ಕಾಣಿಸ್ಲಿಲ್ಲ. 200ಕ್ಕೂ ಹೆಚ್ಚು ಶಾಲೆಗಳು ಕುಸ್ತು ಬಿದ್ದು 48 ಜನ ಮಕ್ಕಳು ಸತ್ತೋದ್ರು. ಆದರೂ ಯಾರೂ ಸುದ್ದಿ ಮಾಡಲಿಲ್ಲ, ಯಾರೂ ಪ್ರಶ್ನೆ ಮಾಡಲಿಲ್ಲ, ಯಾರಿಗೂ ತಪ್ಪಾಗಿ ಕಾಣಿಸ್ಲಿಲ್ಲ. ಆದರೆ ನಾನು ಪ್ರೈವೇಟ್ ಸ್ಕೂಲ್ಗಳನ್ನ ಮುಚ್ಚಿದಾಗ ಜನ ಗಲಾಟೆ ಮಾಡ್ತಾರೆ, ನಮ್ಮನೆ ಕಲ್ಲೊಡಿತಾರೆ, ಮೀಡಿಯಾದವರೆಲ್ಲ ಸುದ್ದಿ ಮಾಡ್ತಾರೆ. ಯಾಕೆ? ಸರ್ಕಾರಿ ಶಾಲೆಗಳಂತಂದ್ರೆ ಅಷ್ಟೊಂದು ಅಸಡ್ಡೆನಾ? ಸರ್ಕಾರ ಹಾಕೋ ರೋಡ್ ನಮ್ದು, ನೀರು ನಮ್ದು, ಕರೆಂಟ್ ನಮ್ದು, ಆಧಾರ್ ಕಾರ್ಡು ನಮ್ದು. ಆದರೆ ಸರ್ಕಾರ ಕಟ್ಟಿರೋ ಶಾಲೆ ನಮ್ದಲ್ವಾ? ಅದನ್ನು ಗೊತ್ತು ಮಾಡೋಕ್ಕೆ ಮೇಡಮ್ ನಾನು ಈ ಥರ ಮಾಡಿದ್ದು. ನೀವು ಹೇಳೋದು ನಿಜಾನೇ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮಗೆ ಮಾತು ಕೊಡ್ತೀನಿ. ತಪ್ಪು ಮಾಡಿದವನು ಯಾರೇ ಇರಲಿ, ಯಾವುದೇ ಪದವಿಯಲ್ಲಿರಲಿ, ಕಾನೂನು ರೀತಿಯಲ್ಲಿ ಅವನಿಗೆ ಶಿಕ್ಷೆ ನೀಡಲಾಗುತ್ತೆ. ಆದರೆ ಇಷ್ಟು ತಿಳುವಳಿಕೆ ಇರೋ ನೀವು ಮಕ್ಕಳಿಗೆ ಶಿಕ್ಷೆ ಕೊಡಬಹುದಾ? ಈಗಲಾದರೂ ನೀವು ಮುಚ್ಚಿರೋ ಶಾಲೆಗಳನ್ನು ತೆಗಿಬೋದಾ ಕ್ರಾಂತಿ? ಇಲ್ಲ ಮೇಡಮ್. ಇಲ್ಲ ಅಂದ್ರೆ ಹೇಗೆ ಮೇಡಮ್? ನಿಮ್ಮೆದುರಿಗೆ ನಂದು ಕೆಲವು ಕಂಡೀಷನ್ಗಳು. ಇಲ್ಲದ ಸಾಮ್ರಾಜ್ಯ, ಬಿಡುವಿಲ್ಲದ ಆಡಳಿತ, ನಿಲ್ಲದ ಈ ಜಯ ಘೋಷ, ರಚಿಸಿದ ಹೊಸ ಇತಿಹಾಸ. Don't mess with him, ಇರಲಿ ಜಾಗ್ರತೆ. Don't mess with him, ಇವನು ದಂತಕಥೆ.